ತಮ್ಮ ಬಾಯ್ ಫ್ರೆಂಡ್ ಅವರನ್ನು ಪರಿಚಯ ಮಾಡಿಕೊಟ್ಟ ರಚಿತಾರಾಮ್. ಹೌದು ಸ್ನೇಹಿತರೆ, ರಚಿತಾರಾಮ್ರವರು ಇತ್ತೀಚೆಗಷ್ಟೇ ಕೆಲವೊಂದಿಷ್ಟು ವಿಡಿಯೋಗಳು ತುಂಬಾ ವೈರಲ್ ಆಗ್ತಾ ಇವೆ. ಸೊ ಒಂದು ಯುವಕನ ಜೊತೆ ರಚಿತಾರಾಮ್ರವರು ತುಂಬಾ ಒಂದು ತಿರುಗಾಡ್ತಾ ಇದ್ರು. ಸೊ ಇತ್ತೀಚೆಗಷ್ಟೇ ಲೈವ್ ಬಂದು ಒಂದು ಮಾಹಿತಿಯನ್ನು, ಗುಡ್ ನ್ಯೂಸನ್ನು ಕೂಡ ಹಂಚಿಕೊಂಡಿದ್ದಾರೆ. ಸೊ ಅಷ್ಟಕ್ಕೂ ಆ ಗುಡ್ ನ್ಯೂಸ್ ಏನು ಮಾಡ್ತಾ ಇದ್ದಾರೆ ಒಂದು ರಚಿತಾರಾಮ್ರವರು, ಸೊ ಇವರ ಮದುವೆ ಯಾವಾಗ, ಇದೆಲ್ಲದರ ಬಗ್ಗೆ ಅಭಿಮಾನಿಗಳು ತುಂಬಾ ಒಂದು ನ್ಯೂಸ್ಗಳನ್ನ ಆಗಿರ್ಬೋದು, ತುಂಬಾ ಕ್ವಶನ್ಗಳನ್ನು ಕೇಳ್ತಾ ಇದ್ರು. ಸೊ ಇನ್ನು ಈಗ ಕಾಲ ಕೂಡಿ ಬಂದಿದೆ ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದು. ಒಂದು ಗುಡ್ ನ್ಯೂಸನ್ನು ರಚಿತಾರಾಮ್ರವರು ಕೊಟ್ಟಿದ್ದಾರೆ. ಸೊ ಅಷ್ಟಕ್ಕೂ ಏನು ಆ ಗುಡ್ ನ್ಯೂಸ್ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ಬೇಕಪ್ಪ ಅಂತಂದ್ರೆ ಒಂದು ರಚಿತಾರಾಮಂದೇ ಒಂದು ಸೀಕ್ರೆಟ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ತಮ್ಮ ಜೀವನವನ್ನ ಎಲ್ಲೂ ಕೂಡ ಹೇಳ್ಕೊಳ್ಳೋದಿಲ್ಲ, ತುಂಬಾ ಸೀಕ್ರೆಟ್ ಆಗಿ ಇಡುವಂತವರು ರಚಿತಾರಾಮ್ರವರು. ತಮ್ಮ ಜೀವನದ ಬಗ್ಗೆ ಎಲ್ಲೂ ಕೂಡ ಯಾರ ಬಳಿ ಕೂಡ ಒಂದು ಮಾಹಿತಿಯನ್ನ ನೀಡೋದಿಲ್ಲ. ನಾನು ಈ ರೀತಿಯಾಗಿ ಒಂದು ನಿರ್ಧಾರ ತೆಗೆದುಕೊಳ್ತಾ ಇದ್ದೀನಿ, ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಅನ್ನೋ ಮಾತನ್ನು ಕೂಡ ಎಲ್ಲೂ ಕೂಡ ಸ್ವಲ್ಪನೂ ಕೂಡ ಒಂದು ರಚಿತಾರಾಮ್ರವರು ಬಿಟ್ಟು ಕೊಡುವುದಿಲ್ಲ. ಇನ್ನು ಕನ್ನಡ ಇಂಡಸ್ಟ್ರಿಗೆ ಅವರು ಒಂದು ಕಿರೀಟ ಇದ್ದ ಹಾಗೆ. ಯಾಕಪ್ಪ ಅಂತಂದ್ರೆ ಈಗ ನೋಡ್ಬೋದು, ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾನೇ ಒಂದು ಪಾಪ್ಯುಲರ್ ಆಗಿರ್ತಕ್ಕಂಥದ್ದು ಒಂದು ರಚಿತಾರಾಮ್ರವರು ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದು. ಇದು ದರ್ಶನ್ ರವರಿಂದ ಬಂದಂಥ ಇವರು. ಸೊ ದರ್ಶನ್ ರವರೊಂದಿಗೆ ಒಂದು ಮೊಟ್ಟ ಮೊದಲನೇ ಚಿತ್ರವನ್ನು ಮಾಡ್ತಾರೆ. ಸೊ ತುಂಬಾ ಖುಷಿಯಾಗಿರ್ತಾರೆ. ಯಾಕಪ್ಪ ಅಂತಂದರೆ ಇಂದಿಗೂ ಕೂಡ ದರ್ಶನ್ ರವರ ಬಗ್ಗೆ ಇವರು ಮಾತನಾಡಿ ಇರ್ತಾರೆ. ನನ್ನನ್ನು ಇಲ್ಲಿವರೆಗೆ ತಂದಿದ್ದೆ ದರ್ಶನ್ ರವರು. ಸೊ ಆ ದರ್ಶನ್ ರವರನ್ನು ನಾನು ಹೇಗೆ ಮರೀಲಿ. ಸೊ ಇವತ್ತೇನಾದರೂ ಈ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ನಾನು ಇದ್ದೀನಿ, ಈ ಮಟ್ಟದಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ದರ್ಶನ್ ರವರೇ ಕಾರಣ ಅನ್ನೋ ಮಾತನ್ನು ಕೂಡ ಇಲ್ಲಿ ರಚಿತಾರಾಮ್ರವರು ಹೇಳ್ತಾರೆ. ಸೊ ಯಾವಾಗಲೂ ಒಂದು ನಿಯತ್ತಿನ ಗುಣ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಯಾವಾಗಲೂ ಕೂಡ ದರ್ಶನ್ ರವರೇ ನನ್ನನ್ನು ಇಲ್ಲಿ ತಂದಿದ್ದು ಅನ್ನೋ ಮಾತನ್ನು ಪ್ರತಿ ಬಾರಿಯೂ ಕೂಡ ಹೇಳ್ತಾರೆ. ಸೊ ಇಂತಹ ಒಂದು ತುಂಬ ಒಂದು ಖುಷಿ ಆಗುತ್ತೆ. ಯಾಕಪ್ಪ ಅಂತಂದರೆ ಇಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿದೆಯಪ್ಪ ಅಂತಂದರೆ, ಸೊ ಯಾರೇ ನಮ್ಮನ್ನು ಎಷ್ಟೇ ಎತ್ತರಕ್ಕೆ ಬೆಳೆಸಲಿ, ಸೊ ಅವರ ನೆನಪು ಕೂಡ ನಮಗೆ ಇರೋದಿಲ್ಲ. ಎಲ್ಲೇ ಹೋದರೂ ಇಲ್ಲ ಅವ್ರೇನು ಮಾಡ್ತಾರೆ, ಇವ್ರೇನು ಮಾಡ್ತಾರೆ, ಅವ್ರೇನು ನಾನು ಬೆಳೆಸಿಲ್ಲ, ಇವರು ನಾನು ಬೆಳೆಸಿಲ್ಲ, ನಾನೇ ಬೆಳೆದಿದ್ದು ಅನ್ನೋ ಮಾತುಗಳನ್ನು, ಒಂದು ಚುಚ್ಚು ಮಾತುಗಳನ್ನು ಹೇಳ್ತಾರೆ. ಆದರೆ ಈಗ ರಚಿತಾರಾಮ್ರವ್ರನ್ನ ನೋಡಿದ್ರೆ ತುಂಬಾ ಒಂದು ಖುಷಿ ಆಗುತ್ತೆ. ಯಾಕಪ್ಪ ಅಂತಂದರೆ ಇಲ್ಲ, ನಾನು ಈ ಮಟ್ಟಿಗೆ ಬರೋಕ್ಕೆ ಕಾರಣನೇ ಒಂದು ದರ್ಶನ್ ಸರ್ ಅನ್ನೋದನ್ನು ಇಂದಿಗೂ ನಾನು ಅವರಿಗೆ ಚಿರಋಣಿಯಾಗಿರ್ತೀನಿ ಅನ್ನೋ ಮಾತನ್ನು ಇಂದಿಗೂ ಕೂಡ ಒಂದು ರಚಿತಾರಾಮ್ರವರು ಹೇಳ್ತಾರೆ. ಇನ್ನು ನೋಡಬೇಕಪ್ಪ ಅಂತಂದ್ರೆ ಒಂದು ಗುಡ್ ನ್ಯೂಸ್ ಅನ್ನ ಕೂಡ ರಚಿತಾರಾಮ್ರವರು ಕೊಟ್ಟಿದ್ದಾರೆ. ಸೊ ಆ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಒಂದು ತಾವು ಮದುವೆ ಆಗ್ತಿರೋ ಹುಡುಗನ ಬಗ್ಗೆ ಹೇಳಿದ್ದಾರೆ ಅಂತೆ. ಸೊ ಹೌದು ಸ್ನೇಹಿತರೆ, ಒಂದು ಲೈವ್ ಬಂದು ಒಂದು ತಾವು ಮದುವೆ ಆಗ್ತಿರ್ತಕ್ಕಂಥ ಹುಡುಗನ ಬಗ್ಗೆ ಹೇಳಿದ್ದಾರೆ. ಸೊ ಇನ್ನು ನೋಡಬೇಕಪ್ಪ ಅಂತಂದ್ರೆ ಕನ್ನಡ ಇಂಡಸ್ಟ್ರಿಗೆ ಹಲವಾರು ಹಿಟ್ ಸಿನಿಮಾಗಳನ್ನ ಕೊಟ್ಟಂತ ಇವರು ಇವರ ಮದುವೆ ಯಾವಾಗ ಅಂತಕ್ಕಂಥದ್ದನ್ನ ಅಭಿಮಾನಿಗಳು ತುಂಬಾನೇ ಕಾಯ್ದು ಕೂತ್ಕೊಂಡಿದ್ರು. ಸೊ ಇವರು ಯಾವಾಗ ಮದುವೆ ಆಗ್ತಾರೆ, ತುಂಬಾನೇ ವಯಸ್ಸಾಯ್ತು ಅನ್ನೋದನ್ನ ಕೂಡ ಎಲ್ಲರೂ ಹೇಳ್ತಾ ಇದ್ರು. ಸೊ ಇಷ್ಟು ದಿನ ಆಂಕರ್ ಅನುಶ್ರೀ ಅವ್ರದ್ದು ಕೂಡ ಹೇಳ್ತಾ ಇದ್ರು, ಈಗಾಗಲೇ ಆಂಕರ್ ಅನುಶ್ರೀ ಅವ್ರದ್ದು ಒಂದು ಮದುವೆ ಆಗ್ಬಿಡ್ತು. ಇನ್ನು ಈಗ ರಚಿತಾರಾಮ್ರವರು ಹಾಗೆ ರಮ್ಯಾ ಅವರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಸೊ ಇವರಿಬ್ರು ಯಾವಾಗ ಮದುವೆ ಆಗ್ತಾರೆ, ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾನೇ ಇವರಿಗೆ ಏಜ್ ಆಗಿ ಹೋಗ್ಬಿಟ್ಟಿದೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ರು. ಈಗ ಒಂದು ಗುಡ್ ನ್ಯೂಸ್ ಅನ್ನ ಕೂಡ ರಚಿತಾರಾಮ್ರವರು ಕೊಟ್ಟಿದ್ದಾರೆ. ಸೊ ಇನ್ನು ಲೈವ್ ಬಂದ್ಬಿಟ್ಟು ತಾವು ಮದುವೆ ಆಗ್ತಿರೋ ಹುಡುಗ ಯಾರು, ಏನನ್ನ ಕೆಲಸ ಮಾಡ್ತಾರೆ, ಇದೆಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾದ ಮಾಹಿತಿಯನ್ನ ಅವರೇ ಹಂಚಿಕೊಂಡಿದ್ದಾರೆ. ಇನ್ನು ರಚಿತಾರಾಮ್ರವರು ಮದುವೆ ಆಗ್ತಿರ್ತಕ್ಕಂಥ ಹುಡುಗ ಯಾರು, ಇವ್ರು ಏನು ಮಾಡ್ತಾರೆ ಕೆಲಸ, ಇದೆಲ್ಲದರ ಬಗ್ಗೆ ನಿಮಗೇನಾದರೂ ಸಂಪೂರ್ಣವಾದ ಮಾಹಿತಿ ಬೇಕಂದರೆ ಸೊ ರಚಿತಾರಾಮ್ರವರ ಒಂದು ಮದುವೆ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಫಿಕ್ಸ್ ಆಗಲಿದೆ. ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗೇನಾದರೂ ಬೇಕಂದರೆ ಒಂದು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ. ಸೊ ಎಷ್ಟು ಕಮೆಂಟ್ಗಳು ಬಂದಿವೆ ಅನ್ನೋದ್ರ ಮೂಲಕ ನೋಡಿಕೊಂಡು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಒಂದು ಪೂರ್ತಿಯಾದ ಮಾಹಿತಿಯನ್ನು ತಿಳಿಸ್ತೀನಿ. ಸೊ ಈ ಒಂದು ರಚಿತಾರಾಮ್ರವರ ಮದುವೆ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.